10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 9 ಆನುವಂಶೀಯತೆ ಮತ್ತು ಜೀವ ವಿಕಾಸ ಭಾಗ 5 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ಮಕ್ಕಳೇ, ಭಾಗ 4ರಲ್ಲಿ ನೀವು ಪ್ರಭೇದೀಕರಣ ಎಂದರೇನು, ಪ್ರಭೇದೀಕರಣಕ್ಕೆ ಕಾರಣವಾಗುವಂತಹ ಅಂಶಗಳು ಯಾವುವು, ಜೀವ ವಿಕಾಸ ಮತ್ತು ವರ್ಗೀಕರಣ, ಜೀವ ವಿಕಾಸೀಯ ಸಂಬಂಧಗಳ ಪತ್ತೆ ಮಾಡುವಿಕೆಯಲ್ಲಿ ಪ್ರಮುಖವಾದಂತಹ ಸಾಕ್ಷಿಗಳಾದಂತಹ ರಚನಾನುರೂಪಿ ಅಂಗಗಳು, ಹಾಗೆಯೇ ಕಾರ್ಯಾನುರೂಪಿ ಅಂಗಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮಕ್ಕಳೇ, ಈ ಭಾಗ 5ರಲ್ಲಿ ನಾವು ಈ ಭಾಗದಲ್ಲಿ ಪಳೆಯುಳಿಕೆಗಳು ಎಂದರೇನು, ಪಳೆಯುಳಿಕೆಗಳು ಹೇಗೆ ರೂಪುಗೊಳ್ಳುತ್ತವೆ, ಪಳೆಯುಳಿಕೆಗಳ ಕಾಲ ನಿರ್ಣಯ, ಹಾಗೆಯೇ ಮಾನವನ ವಿಕಾಸ ಇವುಗಳ ಬಗ್ಗೆ ಈ ಭಾಗದಲ್ಲಿ ನಾವು ತಿಳಿಯೋಣ. ಮಕ್ಕಳೇ, ಜೀವಿಗಳ ಅಂಗರಚನಾ ಅಧ್ಯಯನಗಳನ್ನು ನಾವು ಈಗ ಜೀವಂತವಾಗಿರುವ ಪ್ರಭೇದಗಳ ಮೇಲಷ್ಟೇ ಅಲ್ಲದೆ ಈಗಾಗಲೇ ಅವು ಅಳಿದು ಹೋಗಿರುವಂತಹ ಪ್ರಭೇದಗಳ ಮೇಲೆಯೂ ಸಹ ನಾವು ಅವುಗಳ ಅಂಗರಚನೆ ಹೇಗೆ ಇದ್ದವು ಎಂಬುದನ್ನು ಅಧ್ಯಯನ ಮಾಡಬಹುದು. ಹಾಗಾದರೆ ಅಳಿದು ಹೋಗಿರುವ ಪ್ರಭೇದಗಳು ಅಸ್ತಿತ್ವದಲ್ಲಿದ್ದವೆಂದು ನಮಗೆ ಹೇಗೆ ತಿಳಿಯುತ್ತದೆ? ಪಳೆಯುಳಿಕೆಗಳ ಅಂದರೆ ಜೀವಿಗಳ ಪಳೆಯುಳಿಕೆಗಳ ಮೂಲಕ ನಾವು ಬದುಕಿದ್ದಂತಹ ಜೀವಿಗಳ ಅಂಗರಚನೆಯ ಬಗ್ಗೆ ತಿಳಿಯಬಹುದು. ಹಾಗಾದರೆ ಪಳೆಯುಳಿಕೆಗಳು ಎಂದರೇನು? ಮಕ್ಕಳೇ, ಜೀವಿಗಳು ಸತ್ತಾಗ ಕೆಲವೊಮ್ಮೆ ಅವುಗಳ ಇಡೀ ದೇಹ ಅಥವಾ ಕೆಲವು ಭಾಗಗಳು ಸಂಪೂರ್ಣ ಕೊಳೆಯದಂತಹ ಪರಿಸರದಲ್ಲಿ ಅವು ಇರಬಹುದು. ಇಂತಹ ಸಂರಕ್ಷಿಸಲ್ಪಟ್ಟಂತಹ ಜೀವಿಗಳ ಅವಶೇಷಗಳನ್ನು ನಾವು ಪಳೆಯುಳಿಕೆಗಳು ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಜೀವಿಗಳು ಸತ್ತಾಗ ಅವುಗಳ ದೇಹ ಕೊಳೆತು ನಾಶವಾಗುತ್ತದೆ. ಆದರೆ ಕೆಲವೊಮ್ಮೆ ಇಡೀ ದೇಹ ಅಥವಾ ದೇಹದ ಕೆಲವು ಭಾಗಗಳು ಸಂಪೂರ್ಣ ಕೊಳೆಯದಂತಹ ಪರಿಸರದಲ್ಲಿರಬಹುದು. ಉದಾಹರಣೆಗೆ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಕೀಟವೊಂದು ಬಿಸಿ ನೀರು ಬುಗ್ಗೆಯ ಕೆಸರಿನಲ್ಲಿ ಏನಾದರೂ ಸಿಲುಕಿಕೊಂಡರೆ ಆ ಕೀಟವು ಆಗ ಕೊಳೆಯುವುದಿಲ್ಲ ಮತ್ತು ಅದು ನಿಧಾನವಾಗಿ ಗಟ್ಟಿಯಾಗಿ ಇಡೀ ದೇಹ ಕೀಟದ ದೇಹ ಭಾಗಗಳ ಪಡಿಯಚ್ಚನ್ನು ಅದು ಹಾಗೆಯೇ ಉಳಿಸುತ್ತದೆ. ಇಂತಹ ಸಂರಕ್ಷಿಸಲ್ಪಟ್ಟಂತಹ ಪ್ರಾಚೀನ ಕಾಲದ ಜೀವಿಗಳ ಅವಶೇಷಗಳನ್ನೇ ನಾವು ಪಳೆಯುಳಿಕೆಗಳು ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಇಲ್ಲಿ ಕೀಟದ ಪಳೆಯುಳಿಕೆಗಳನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು. ಇಡೀ ದೇಹವು ಹೇಗೆ ಶಿಲೆಗಳಲ್ಲಿ ಹುದುಗಿ ಹೋಗಿ
ಅವುಗಳ ಮುದ್ರೆಯನ್ನು ನಾವು ಗಮನಿಸಬಹುದು. ಹಾಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೂಡ ಕೆಲವು ಪಳೆಯುಳಿಕೆಗಳನ್ನು ನೀವು ಗಮನಿಸಬಹುದು. ಮರದ ಕಾಂಡ, ಅಕಶೇರುಕ ಪ್ರಾಣಿ, ಅದರ ಪಳೆಯುಳಿಕೆ ದೇಹದ ಅಚ್ಚು ಅಮೋನೈಟ್ ಪಳೆಯುಳಿಕೆಯನ್ನು ನೀವು ವೀಕ್ಷಿಸುತ್ತಿದ್ದೀರಾ. ಮತ್ತೊಂದು ಅಕಶೇರುಕ ಪ್ರಾಣಿ ಟ್ರೈಲೋಬೈಟ್. ಮಕ್ಕಳೇ, ಮೀನಿನ ಒಂದು ಪಳೆಯುಳಿಕೆಯನ್ನು ನೀವು ಗಮನಿಸುತ್ತಿದ್ದೀರಾ. ನಿಕ್ಟಿಯಾ ಎಂಬ ಮೀನಿನ ಪಳೆಯುಳಿಕೆಗಳು ಹೇಗೆ ಇರುತ್ತವೆ ಎಂಬುದನ್ನು ನೀವು ಈ ಚಿತ್ರದಲ್ಲಿ ನೋಡಬಹುದು. ಹಾಗೆಯೇ ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋದಂತಹ ಬೃಹತ್ ಗಾತ್ರದ ಸರೀಸೃಪಗಳಾದಂತಹ ಡೈನೋಸಾರ್ಗಳ ತಲೆಬುರುಡೆ ಇವೆಲ್ಲವೂ ಸಹ ಪಳೆಯುಳಿಕೆಗಳಿಗೆ ಉದಾಹರಣೆಗಳಾಗಿವೆ. ವಿವಿಧ ಬಗೆಯ ಪಳೆಯುಳಿಕೆಗಳು, ವಿವಿಧ ಬಾಹ್ಯ ರೂಪಗಳು, ವಿವರ ಹಾಗೂ ಸಂರಕ್ಷಣೆಯ ಮಟ್ಟವನ್ನು ಗಮನಿಸಿ. ಚಿತ್ರದಲ್ಲಿರುವ ಡೈನೋಸಾರ್ ತಲೆಬುರುಡೆಯು ಕೆಲ ವರ್ಷಗಳ ಹಿಂದೆ ನರ್ಮದಾ ನದಿಯ ಕಣಿವೆಯಲ್ಲಿ ದೊರೆತದ್ದು. ಮಕ್ಕಳೇ, ನಮಗೆ ದೊರೆತಂತಹ ಪ್ರಾಚೀನ ಕಾಲದ ಜೀವಿಗಳ ಅವಶೇಷಗಳಿಗೆ ನಾವು ಪಳೆಯುಳಿಕೆಗಳು ಎಂದು ಕರೆಯುತ್ತೇವೆ ಎಂಬುದು ನಿಮಗೀಗಾಗಲೇ ತಿಳಿಯಿತಲ್ಲವೇ? ಹಾಗಾದರೆ ಪಳೆಯುಳಿಕೆಗಳು ಎಷ್ಟು ವರ್ಷ ಹಳೆಯವು ಎಂದು ನಾವು ಹೇಗೆ ತಿಳಿದುಕೊಳ್ಳುವುದು? ಹೀಗೆ ಪಳೆಯುಳಿಕೆಗಳ ಕಾಲವನ್ನು ಅಂದಾಜು ಮಾಡಲು 2 ವಿಧಾನಗಳಿವೆ. ಪಳೆಯುಳಿಕೆಗಳ ಕಾಲ ಅಂದಾಜು ಮಾಡಲು ನಾವು ಅನುಸರಿಸುವಂತಹ 2 ವಿಧಾನಗಳು ಯಾವುವೆಂದರೆ, ಮೊದಲನೇದಾಗಿ ಸಾಪೇಕ್ಷ ವಿಧಾನ, ಹಾಗೆಯೇ ಎರಡನೆಯ ವಿಧಾನ ಸಮಸ್ಥಾನಿಗಳ ಮೂಲಕ ಅಂದಾಜು ಮಾಡುವುದು. ಪಳೆಯುಳಿಕೆಗಳ ಕಾಲವನ್ನು ನಿರ್ಣಯ ಮಾಡುವಂತಹ 2 ವಿಧಾನಗಳು. ಮಕ್ಕಳೇ, ಈಗ ನಾವು ಅವುಗಳ ಬಗ್ಗೆ, ವಿಧಾನಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಸಾಪೇಕ್ಷ ವಿಧಾನದಲ್ಲಿ ನಾವು ಭೂಮಿಯನ್ನು ಅಗೆಯುತ್ತಾ ಹೋದರೆ ಪಳೆಯುಳಿಕೆಗಳು ಸಿಗಲಾರಂಭಿಸುತ್ತವೆ. ಮೇಲ್ಪದರದಲ್ಲಿ ಸಿಗುವಂತಹ ಪಳೆಯುಳಿಕೆಗಳು ಆಳಪದರದಲ್ಲಿನ ಪಳೆಯುಳಿಕೆಗಳಿಗಿಂತ ಏನಾಗಿರುತ್ತವೆ? ಇತ್ತೀಚಿನವಾಗಿರುತ್ತವೆ. ಇತ್ತೀಚಿನ ವರ್ಷಗಳ ಜೀವಿಗಳ ಅವಶೇಷಗಳು ಭೂಮಿಯ ಮೇಲ್ಪದರದಲ್ಲಿ ಸಿಗುತ್ತವೆ. ಹಾಗೆ ಆಳಪದರದಲ್ಲಿರುವವು ಮೇಲ್ಪದರಕ್ಕಿಂತ ಬಹಳ ಹಿಂದಿನ ಪಳೆಯುಳಿಕೆಗಳಾಗಿರುತ್ತವೆ. ಹಾಗೆಯೇ ಎರಡನೇ ವಿಧಾನವನ್ನು ಗಮನಿಸಿ. ಸಮಸ್ಥಾನಿಗಳ ಮೂಲಕ ಪಳೆಯುಳಿಕೆಗಳ ಕಾಲ ನಿರ್ಣಯ ಮಾಡುವಂಥದ್ದು. ಹಾಗಾದರೆ ಎರಡನೇ ವಿಧಾನದಲ್ಲಿ ಪಳೆಯುಳಿಕೆಯಲ್ಲಿರುವಂತಹ ಧಾತುವೊಂದರ ವಿವಿಧ ಸಮಸ್ಥಾನಿಗಳಿಗಿರುವ ಅನುಪಾತ ಕಂಡುಹಿಡಿಯುವ ಮೂಲಕ ಕಾಲ ನಿರ್ಣಯ ಮಾಡಬಹುದು. ನಮಗೆ ಸಿಕ್ಕಿರುವಂತಹ ಪಳೆಯುಳಿಕೆಯಲ್ಲಿರುವಂತಹ ಧಾತು ಯಾವುದು? ಆ ಧಾತುವೊಂದರ ವಿವಿಧ ಸಮಸ್ಥಾನಿಗಳು ಎಂದರೆ ಈಗಾಗಲೇ ನಿಮಗೆ ತಿಳಿದಿದೆ. ಉದಾಹರಣೆ, ಕಾರ್ಬನ್ 3 ಸಮಸ್ಥಾನಿಗಳನ್ನು ಹೊಂದಿದೆ. ಕಾರ್ಬನ್ನಲ್ಲಿ 6 ಪ್ರೋಟಾನ್, 6 ನ್ಯೂಟ್ರಾನ್, 6 ಎಲೆಕ್ಟ್ರಾನ್ಗಳಿರುತ್ತವೆ.
ಕಾರ್ಬನ್ ನಿಸರ್ಗದಲ್ಲಿ ಮತ್ತೊಂದು ರೂಪದಲ್ಲಿ ದೊರೆಯುತ್ತದೆ. ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14. ಕಾರ್ಬನ್ 12 ಎಲೆಕ್ಟ್ರಾನ್ ಹೊಂದಿರುವುದು, ಕಾರ್ಬನ್ 13ರಲ್ಲಿ 13 ಎಲೆಕ್ಟ್ರಾನ್ ಹೊಂದಿರುವುದು, ಕಾರ್ಬನ್ 14ರಲ್ಲಿ 14 ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದು. ಇಲ್ಲಿ ಪ್ರೋಟಾನ್ ಸಂಖ್ಯೆ ಒಂದೇ ಆಗಿದ್ದು ನ್ಯೂಟ್ರಾನ್ ಸಂಖ್ಯೆ ಏನಾಗಿದೆ, ಬೇರೆ ಬೇರೆಯಾಗಿದೆ. ನೋಡಿ, ಕಾರ್ಬನ್ 12ರಲ್ಲಿ ನ್ಯೂಟ್ರಾನ್ ಸಂಖ್ಯೆ 6, ಕಾರ್ಬನ್ 13ರಲ್ಲಿ ನ್ಯೂಟ್ರಾನ್ ಸಂಖ್ಯೆ 7, ಕಾರ್ಬನ್ 14ರಲ್ಲಿ ನ್ಯೂಟ್ರಾನ್ ಸಂಖ್ಯೆ 8. ಹೀಗೆ ಪ್ರೋಟಾನ್ ಸಂಖ್ಯೆ ಒಂದೇ ಆಗಿರುವ ಆದರೆ ನ್ಯೂಟ್ರಾನ್ ಸಂಖ್ಯೆ ಬೇರೆ ಬೇರೆ ಹೊಂದಿರುವಂತಹ ಒಂದೇ ಧಾತುವಿನ ಪರಮಾಣುಗಳನ್ನು ನಾವು ಸಮಸ್ಥಾನಿಗಳು ಎಂದು ಕರೆಯುತ್ತೇವೆ. ಇವುಗಳ ಪರಮಾಣು ಸಂಖ್ಯೆ ಒಂದೇ ಆಗಿರುತ್ತದೆ, ರಾಶಿ ಸಂಖ್ಯೆ ಬೇರೆ ಬೇರೆಯಾಗಿರುತ್ತದೆ. ಮಕ್ಕಳೇ, ಕಾರ್ಬನ್ 14 ಪಳೆಯುಳಿಕೆಗಳ ಕಾಲ ನಿರ್ಣಯ ಮಾಡಲು ಬಳಸುತ್ತಾರೆ. ಇಲ್ಲಿರುವಂತಹ ಒಂದು ಗ್ರಾಫನ್ನು ನೀವು ಇಲ್ಲಿ ವೀಕ್ಷಿಸಬಹುದು. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಪಳೆಯುಳಿಕೆಗಳು ಪದರ ಪದರವಾಗಿ ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ನೀವು ನೋಡಬಹುದು. 100 ಮಿಲಿಯನ್ ವರ್ಷಗಳ ಹಿಂದಿನಿಂದ ಪ್ರಾರಂಭಿಸೋಣ. ಸಮುದ್ರದ ತಳದಲ್ಲಿ ಕೆಲವೊಂದು ಅಕಶೇರುಕ ಪ್ರಾಣಿಗಳು ಸತ್ತು ಮರಳಿನೊಳಗೆ ಹೂತು ಹೋಗುತ್ತವೆ. ಅದರ ಮೇಲೆ ಮತ್ತಷ್ಟು ಮರಳು ಸಂಗ್ರಹಣೆಯಾದಾಗ ಒತ್ತಡ ಉಂಟಾಗಿ ಮರಳು ಕಲ್ಲು ರೂಪುಗೊಳ್ಳುತ್ತದೆ. ಎರಡನೆಯದಾಗಿ, ಲಕ್ಷಾಂತರ ವರ್ಷಗಳ ನಂತರ ಆ ಪ್ರದೇಶದಲ್ಲಿರುವ ಡೈನೋಸಾರ್ಗಳು ಸತ್ತಾಗ ಅವುಗಳ ದೇಹವು ಕೆಸರಿನಲ್ಲಿ ಹೂತು ಹೋಗುತ್ತದೆ. ಈ ಕೆಸರು ಕೂಡ ಅಕಶೇರುಕಗಳಿರುವ ಮರಳುಗಲ್ಲಿನ ಮೇಲೆ ಒತ್ತಡ ಉಂಟಾಗುತ್ತದೆ, ಒತ್ತಲ್ಪಡುತ್ತದೆ. ಆಗ ಅದರ ಪಳೆಯುಳಿಕೆಗಳು ಹೀಗೆ ಉಂಟಾಗುತ್ತವೆ. ಮೂರನೇದಾಗಿ, ಇದಾದ ಲಕ್ಷಾಂತರ ವರ್ಷಗಳ ನಂತರ ಕುದುರೆಯಂತಹ ಜೀವಿಯ ದೇಹವು ಈ ಹಿಂದಿನ ಶಿಲಾಪದರಗಳ ಮೇಲೆ ಪಳೆಯುಳಿಕೆಯಾಗುತ್ತದೆ. ಕಾಲಾಂತರದಲ್ಲಿ ನೀರಿನ ಹರಿಯುವಿಕೆ ಅಥವಾ ಸವಕಳಿ ಇರುವಂತಹ ಶಿಲಾಪದರಗಳು ಸವೆದು ಕುದುರೆಯಂತಹ ಜೀವಿಯ ಪಳೆಯುಳಿಕೆ ಹೊರ ತೆರೆದುಕೊಳ್ಳಬಹುದು. ನಾವು ಆಳಕ್ಕೆ ಅಗೆದಂತೆಲ್ಲ ಇನ್ನೂ ಹೆಚ್ಚು ಹಳೆಯ ಹಿಂದಿನ ಪಳೆಯುಳಿಕೆಗಳು ಸಿಗುತ್ತಾ ಹೋಗುತ್ತವೆ. ನೋಡಿ, ಭೂಮಿಯ ಆಳದಲ್ಲಿ ಹೇಗೆ ಪಳೆಯುಳಿಕೆಗಳು ಉಂಟಾಗಿವೆ ಎಂಬುದನ್ನು ನೀವಿಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ವಿವಿಧ ಹಂತಗಳಲ್ಲಿ ಜೀವ ವಿಕಾಸದ ಬಗ್ಗೆ ನಾವು ತಿಳಿಯೋಣ. ಪ್ರಾರಂಭದಲ್ಲಿ ಒಂದು ಗುಣಕ್ಕೆ ಉಪಯುಕ್ತವಾದ ಬದಲಾವಣೆಯು ನಂತರ ಅದಕ್ಕಿಂತ ವಿಭಿನ್ನವಾದಂತಹ ಕಾರ್ಯಕ್ಕೆ ಬಳಕೆಯಾಗಬಹುದು. ಉದಾಹರಣೆಗೆ, ಗರಿಗಳು ಹಕ್ಕಿಗಳ ದೇಹವನ್ನು ಚಳಿಯಿಂದ ರಕ್ಷಿಸಲೆಂದೇ ಶುರುವಾದರೆ ನಂತರದಲ್ಲಿ ಅಲ್ಲಿ ಆದಂತಹ ಬದಲಾವಣೆಯಿಂದ ಹಾರಲು ಸಹ ಅವು ಉಪಯುಕ್ತವಾಗುತ್ತವೆ. ಕೆಲವೊಂದು ಡೈನೋಸಾರ್ಗಳು ಗರಿಗಳನ್ನು
ಹೊಂದಿದ್ದವು. ಅಂದರೆ ಡೈನೋಸಾರ್ಗಳು ಸರೀಸೃಪಗಳಾಗಿದ್ದರಿಂದ ಹಕ್ಕಿಗಳು ಖಂಡಿತವಾಗಿಯೂ ಸರೀಸೃಪಗಳ ಹತ್ತಿರದ ಸಂಬಂಧಿಗಳು ಎಂದು ಇದರಿಂದ ತಿಳಿದುಬರುತ್ತದೆ. ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ ಎಂದು ನಾವು ಇದರಿಂದ ತಿಳಿಯಬಹುದು. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಪ್ಲನೇರಿಯಾ ಎಂಬ ಚಪ್ಪಟೆ ಹುಳುವಿನ ಸರಳ ಕಣ್ಣುಗಳು ಬೆಳಕನ್ನು ಗ್ರಹಿಸುವ ಬಿಂದುಗಳಷ್ಟೇ ಆಗಿವೆ. ಇಲ್ಲಿ ನಮಗೆ ಉಂಟಾಗುವ ಒಂದು ಪ್ರಶ್ನೆ ಎಂದರೆ, ಅನುಕೂಲಕರ ಎಂಬ ಕಾರಣಕ್ಕಾಗಿ ಆಯ್ಕೆಯಾಗುವ ಕಣ್ಣಿನಂತಹ ಸಂಕೀರ್ಣ ಅಂಗಗಳು ಒಂದೇ ಒಂದು DNA ಬದಲಾವಣೆಯಿಂದ ಹೇಗೆ ಉಂಟಾಗಲು ಸಾಧ್ಯ? ಖಂಡಿತವಾಗಿಯೂ ಇಂತಹ ಸಂಕೀರ್ಣವಾದ ಅಂಗಗಳು ಅನೇಕ ಪೀಳಿಗೆಗಳಿಂದ ಸ್ವಲ್ಪವಾಗಿ ರೂಪುಗೊಂಡಿರಬೇಕು. ಅವು ಆದರೆ ಪ್ರತಿಯೊಂದು ಮಧ್ಯಂತರ ಬದಲಾವಣೆಗಳು ಹೇಗೆ ಆದವು? ಇದನ್ನು ಅನೇಕ ರೀತಿಯಲ್ಲಿ ವಿವರಿಸಲು ಸಾಧ್ಯವಿದೆ. ಮಧ್ಯ ಹಂತದ ಅಲ್ಪ ಅಭಿವೃದ್ಧಿ ಹೊಂದಿದ ಕಣ್ಣು ಕೂಡ ಸ್ವಲ್ಪ ಮಟ್ಟಿಗೆ ಉಪಯುಕ್ತವಾಗುತ್ತದೆ. ವಾಸ್ತವದಲ್ಲಿ ಕಣ್ಣು ಕೂಡ ರೆಕ್ಕೆಯಂತೆ ವ್ಯಾಪಕವಾಗಿ ಕಂಡುಬರುವ ಹೊಂದಾಣಿಕೆಯಾಗಿದೆ. ಇವುಗಳು ಕೀಟಗಳಲ್ಲಿ ಇವೆ, ಆಕ್ಟೋಪಸ್ನಲ್ಲಿ ಇವೆ, ಹಾಗೆಯೇ ಕಶೇರುಕಗಳಲ್ಲಿಯೂ ಇವೆ. ಈ ಎಲ್ಲ ಜೀವಿಗಳ ಕಣ್ಣಿನ ರಚನೆಯು ಪರಸ್ಪರ ಏನಾಗಿದೆ? ಭಿನ್ನವಾಗಿದೆ. ಇದರಿಂದ ನಾವು ಅವುಗಳ ಜೀವವಿಕಾಸೀಯ ಸಂಬಂಧಗಳು ಕೂಡ ಪ್ರತ್ಯೇಕವೆಂದು ಸೂಚಿಸಲು ಸಾಕಾಗುತ್ತದೆ. ಮಕ್ಕಳೇ, ಅದೇ ರೀತಿಯಾಗಿ ನೀವು ಕಾಡು ಎಲೆಕೋಸಿನ ಜೀವವಿಕಾಸದ ಹಂತಗಳನ್ನು ಸಹ ಈ ಚಿತ್ರದ ಮೂಲಕ ತಿಳಿಯಬಹುದು. ಕಾಡು ಎಲೆಕೋಸಿನ ವಿಕಾಸ ನಿಶ್ಚಯವಾಗಿ ಕೃತಕ ಆಯ್ಕೆ ವಿಧಾನದ ಮೂಲಕ ಆಗಿದೆಯೇ ಹೊರತು ನೈಸರ್ಗಿಕವಾಗಿ ಅಲ್ಲ. ಕುಂಠಿತ ಬೆಳವಣಿಗೆಯ ಹೂ ಬಿಡುವ ಒಂದು ಬಗೆಯ ಕೋಸು ಆದಂತಹ ಹೂಕೋಸು ಬ್ರೊಕೋಲಿ ಎಂದು ಸಹ ಕರೆಯುತ್ತೇವೆ. ಇದು ಬಂಜೆ ಹೂವಿರುವ ಹೂಕೋಸುಗಳನ್ನು ಕ್ರಮೇಣ ಮಾನವ ಅಭಿವೃದ್ಧಿಪಡಿಸಿದ. ಹಾಗೆಯೇ ಊದಿದ ಭಾಗಗಳಿಂದ ಗೆಡ್ಡೆಕೋಸು ಹಾಗೂ ಅಗಲ ಎಲೆಗಳ ತಳಿಗಳಿಂದ ಕೇಲ್ ಎಂಬ ಎಲೆಭರಿತ ತರಕಾರಿಯನ್ನು ಸಹ ಅಭಿವೃದ್ಧಿಪಡಿಸಿದರು. ಮಾನವರು 2000 ವರ್ಷಗಳಿಂದ ಕಾಡು ಎಲೆಕೋಸನ್ನು ಆಹಾರವಾಗಿ ಬೆಳೆಯುತ್ತಿದ್ದು, ಇದರ ತಳಿ ಆಯ್ಕೆಯ ಮೂಲಕ ವಿವಿಧ ತರಕಾರಿಗಳನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದ್ದಾರೆ. ಇದು ನಿಶ್ಚಯವಾಗಿ ಕೃತಕ ಆಯ್ಕೆ ವಿಧಾನದ ಮೂಲಕ ಆಗಿದೆಯೇ ಹೊರತು ನೈಸರ್ಗಿಕವಾಗಿ ಅಲ್ಲ. ಕೆಲವು ರೈತರು ಒತ್ತೊತ್ತಾದ ಎಲೆಗಳ ಹೂಕೋಸಿನಿಂದ ಈಗಿರುವಂತಹ ಎಲೆಕೋಸಿನ ತಳಿಯನ್ನು ಸಹ ಅಭಿವೃದ್ಧಿಪಡಿಸಿದರು. ಇನ್ನು ಕೆಲವರು ಕುಂಠಿತ ಬೆಳವಣಿಗೆಯ ಹೂ ಬಿಡುವ ಒಂದು ಬಗೆಯ ಹೂಕೋಸು, ಬಂಜೆ ಹೂವಿರುವ ಹೂಕೋಸುಗಳನ್ನು ಅಭಿವೃದ್ಧಿಪಡಿಸಿದರು. ಹೀಗೆ ಗೆಡ್ಡೆಕೋಸು, ಅಗಲ ಎಲೆಗಳಿರುವಂತಹ ಕೇಲ್ ಇವುಗಳನ್ನು ಅಭಿವೃದ್ಧಿಪಡಿಸಿದರು. ಇದೆಲ್ಲವನ್ನು ನಾವು ಮಾಡದಿದ್ದಲ್ಲಿ ಮೇಲಿನ ಸಸ್ಯ ವೈವಿಧ್ಯಗಳೆಲ್ಲ ಒಂದೇ ಪೂರ್ವಜರನ್ನು ಹೊಂದಿರಬಹುದೆಂದು ನಮಗೆ ಹೊಳೆಯುತ್ತಿತ್ತೆ.
ಕಾಡು ಎಲೆಕೋಸಿನ ಹಂತಗಳನ್ನು ಗಮನಿಸಿ. ಗೆಡ್ಡೆಕೋಸು, ಕಾಡು ಎಲೆ, ಕೇಲ್, ಕೆಂಪು ಕೋಸು, ಎಲೆಕೋಸು, ಬ್ರೊಕೋಲಿ, ಹೂಕೋಸು. ಮಕ್ಕಳೇ, ಜೀವ ವಿಕಾಸೀಯ ಸಂಬಂಧಗಳ ಪತ್ತೆ ಮಾಡುವಿಕೆಯ ಮತ್ತೊಂದು ವಿಧಾನವು ನಾವು ಚರ್ಚಿಸಿದ ಅಂಶವೊಂದನ್ನು ಅವಲಂಬಿಸಿದೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ ಆನುವಂಶೀಯ ಘಟಕವಾದಂತಹ DNA ಬದಲಾವಣೆಗಳೇ ಜೀವ ವಿಕಾಸದ ಮೂಲಭೂತ ಪ್ರಕ್ರಿಯೆಯಾಗಿದೆ. ಇದು ವಿವಿಧ ಜೀವಿಗಳ DNAಯನ್ನು ಹೋಲಿಸಿದಾಗ ಪ್ರಭೇದಗಳ ರೂಪುಗೊಳ್ಳುವಿಕೆಯ ಸಮಯದಲ್ಲಿ ಉಂಟಾದಂತಹ ಬದಲಾವಣೆಗಳ ನೇರ ಅಂದಾಜನ್ನು ನಮಗೆ ನೀಡುತ್ತದೆ. ಈ ವಿಧಾನವು ಜೀವ ವಿಕಾಸದ ಸಂಬಂಧಗಳನ್ನು ನಿರ್ಧರಿಸಲು ಈಗ ವ್ಯಾಪಕವಾಗಿ ಬಳಕೆಯಾಗುತ್ತಿದೆ. ಅಂದರೆ ಸಂತಾನೋತ್ಪತ್ತಿ ಸಮಯದಲ್ಲಿ DNAಲಾಗುವಂತಹ ಬದಲಾವಣೆಗಳೇ ಜೀವ ವಿಕಾಸದ ಮೂಲಭೂತ ಪ್ರಕ್ರಿಯೆಯಾಗಿದೆ ಎಂಬುದನ್ನು ನಾವು ತಿಳಿಯಬಹುದು. ಮಕ್ಕಳೇ, ಆಣ್ವಿಕ ಜೀವ ವಿಕಾಸ ಚರಿತ್ರೆಯ ಮೂಲಕ ಕಂಡುಹಿಡಿದಂತಹ ವಿಭಿನ್ನ ಜೀವಿಗಳ ನಡುವಿನ ಸಂಬಂಧವು ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಜೀವಿಗಳ ವರ್ಗೀಕರಣ ಪದ್ಧತಿಗೆ ಓದಿದಂತಹ ಜೀವಿಗಳ ವರ್ಗೀಕರಣ ಪದ್ಧತಿಗೆ ಸಂಪೂರ್ಣವಾಗಿ ಹೊಂದುತ್ತದೆ ಎಂಬುದನ್ನು ನಾವು ಇದರಿಂದ ತಿಳಿಯಬಹುದು. ಜೀವ ವಿಕಾಸವನ್ನು ಪ್ರಗತಿಯೊಂದಿಗೆ ಸಮೀಕರಿಸಬಾರದು. ಇಲ್ಲಿ ಒಂದು ಪ್ರಭೇದ ನಾಶವಾಗಿ ಮತ್ತೊಂದು ಹುಟ್ಟುವ ಪ್ರಕ್ರಿಯೆಯಲ್ಲ. ಹಾಗಾಗಿ ಹೊಸ ಪ್ರಭೇದವೊಂದು ಉಗಮವಾಯಿತೆಂದರೆ ಹಳೆಯ ಪ್ರಭೇದಗಳು ಕಣ್ಮರೆಯಾಗುವುದಿಲ್ಲ. ಅಂದರೆ ಯಾವುದಾದರೂ ಹೊಸ ಪ್ರಭೇದವು ಉಗಮವಾದಾಗ ನಾವು ಹಳೆಯ ಪ್ರಭೇದಗಳು ನಾಶವಾಗಿದೆ ಎಂದು ನಾವು ತಿಳಿಯುವಂತಿಲ್ಲ. ಅಂದರೆ ಅವು ಹಳೆಯ ಪ್ರಭೇದಗಳು ಕಣ್ಮರೆಯಾಗುವುದಿಲ್ಲ. ಹಾಗೆಯೇ ಹೊಸದಾಗಿ ಉಗಮವಾದ ಪ್ರಭೇದಗಳು ಯಾವುದೇ ರೀತಿಯಲ್ಲಿ ಹಳೆಯದಕ್ಕಿಂತ ಉತ್ತಮವೆಂದಲ್ಲ. ನಿಸರ್ಗದ ಆಯ್ಕೆ ಹಾಗೂ ವಂಶವಾಹಿ ಅಥವಾ ಜೀನ್ಗಳ ಹರಿವು ಒಟ್ಟಾಗಿ ಮೂಲ ಪ್ರಭೇದದೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗದ ಜೀವ ಸಮೂಹವನ್ನು ಸೃಷ್ಟಿಸುತ್ತವೆ. ಮಕ್ಕಳೇ, ಕೆಲವೊಮ್ಮೆ ನಿಸರ್ಗದ ಆಯ್ಕೆಯಿಂದಾಗಿರಬಹುದು ಅಥವಾ ವಂಶವಾಹಿಗಳ ಹರಿವಿನಿಂದಾಗಿರಬಹುದು. ಮೂಲ ಎರಡು ಒಟ್ಟಾದಾಗ ಮೂಲ ಪ್ರಭೇದ ಏನಿರುತ್ತಲ್ಲ ಆ ಮೂಲ ಪ್ರಭೇದದೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗದಂತಹ ಹೊಸದಾದಂತಹ ಜೀವ ಸಮೂಹವನ್ನು ಕೂಡ ಇವು ಸೃಷ್ಟಿ ಮಾಡಬಹುದು. ವಾಸ್ತವವಾಗಿ ಜೀವ ವಿಕಾಸದ ಪರಿಕಲ್ಪನೆಯಲ್ಲಿ ನಿಜವಾದ ಪ್ರಗತಿ ಎಂಬುದು ಇಲ್ಲ. ಆದ್ದರಿಂದ ಜೀವ ವಿಕಾಸವನ್ನು ಪ್ರಗತಿಯೊಂದಿಗೆ ಸಮೀಕರಿಸಬಾರದು ಎಂದು ಹೇಳುವುದು. ಇದು ಕಾಲ ಕಳೆದಂತೆ ಹೆಚ್ಚು ಹೆಚ್ಚು ಸಂಕೀರ್ಣವಾದ ದೇಹ ವಿನ್ಯಾಸಗಳ ಹೊರಹೊಮ್ಮುವಿಕೆ ಮಾತ್ರ. ಹೀಗಿದ್ದರೂ ಹಳೆಯ ವಿನ್ಯಾಸಗಳು ಅದಕ್ಷವಾಗಿದ್ದವು ಎಂದುಕೊಳ್ಳಬಾರದು. ಹಾಗೆಯೇ ಜೀವಿಗಳು ವಿಕಾಸ ಹೊಂದುತ್ತಿರುವ ಜೀವ ಸಂಕುಲಗಳ ಸಾಲಿನಲ್ಲಿ ಮಾನವರು
ಮತ್ತೊಂದು ಪ್ರಭೇದವಷ್ಟೇ ಹೊರತು ಜೀವ ವಿಕಾಸದ ಪರಾಕಾಷ್ಠೆಯಲ್ಲ. ಮಕ್ಕಳೇ, ಇತರ ಜೀವಿಗಳು ಏನು ವಿಕಾಸ ಹೊಂದುತ್ತಿವೆ, ಹಾಗೆಯೇ ವಿಕಾಸ ಹೊಂದುತ್ತಿರುವಂತಹ ಜೀವ ಸಂಕುಲಗಳ ಸಾಲಿನಲ್ಲಿ ಮಾನವರು ಸಹ ಮತ್ತೊಂದು ಪ್ರಭೇದವಷ್ಟೇ ಎಂದು ನಾವು ತಿಳಿಯಬಹುದು. ಮಾನವರು ಚಿಂಪಾಂಜಿಗಳಿಂದ ವಿಕಾಸ ಹೊಂದಿದ್ದಾರೆ ಎಂಬುದು ನಿಜವಲ್ಲ. ಬದಲಿಗೆ ಮಾನವರು ಹಾಗೂ ಚಿಂಪಾಂಜಿಗಳಿಬ್ಬರೂ ಬಹಳ ಹಿಂದೆ ಒಂದೇ ಪೂರ್ವಜರನ್ನು ಹೊಂದಿದ್ದರು. ಈ ಸಾಮಾನ್ಯ ಪೂರ್ವಜ ಚಿಂಪಾಂಜಿ ಅಥವಾ ಮಾನವರಿಬ್ಬರಂತೆಯೇ ಇದ್ದಿರಲಾರದು. ಈ ಪೂರ್ವಜರಿಂದ ಪ್ರತ್ಯೇಕಗೊಳ್ಳಲು ಮಾನವ ಹಾಗೂ ಚಿಂಪಾಂಜಿಗಳು ವಿಕಾಸ ಹೊಂದಿರುವ ಸಾಧ್ಯತೆ ಕಡಿಮೆ. ಬದಲಾಗಿ ವಿಕಾಸ ಹೊಂದಿದ ಎರಡೂ ಪ್ರಭೇದಗಳು ಬಹುಶಃ ಏನಾಗಿವೆ, ತಮ್ಮದೇ ಪ್ರತ್ಯೇಕ ಹಾದಿಯಲ್ಲಿ ಪ್ರಸ್ತುತ ರೂಪಗಳನ್ನು ಅವು ಪಡೆದಿರಬಹುದು. ಮಾನವರ ವಿಕಾಸದಂತೆ ಚಿಂಪಾಂಜಿಯ ವಿಕಾಸ ಇದು ಪ್ರತ್ಯೇಕ ಹಾದಿಯಲ್ಲಿ ಪ್ರಸ್ತುತ ರೂಪಗಳನ್ನು ಪಡೆದಿರಬಹುದು ಎಂದು ನಾವು ತಿಳಿಯಬಹುದು. ಹಲವು ಪ್ರಾಚೀನ ಹಾಗೂ ಸರಳ ವಿನ್ಯಾಸ ಹೊಂದಿರುವಂತಹ ಜೀವಿಗಳು ಇಂದಿಗೂ ಸಹ ಬದುಕುಳಿರುವುದನ್ನು ನಾವು ನೋಡಿದ್ದೇವೆ. ವಾಸ್ತವವಾಗಿ ಹೇಳುವುದಾದರೆ ಸರಳ ಜೀವಿಗಳಲ್ಲೊಂದಾದಂತಹ ಬ್ಯಾಕ್ಟೀರಿಯಾ ಬದುಕಲು ಸಾಧ್ಯವಾಗದ ನೆಲೆಗಳಾದ ಬಿಸಿನೀರ ಬುಗ್ಗೆಗಳು, ಸಮುದ್ರದಾಳದ ಉಷ್ಣಗುಂಡಿಗಳಲ್ಲಿ ಮತ್ತು ಅಂಟಾರ್ಟಿಕಾದ ಮೈ ಕೊರೆಯುವ ಹಿಮದಲ್ಲೂ ಸಹ ವಾಸಿಸುತ್ತವೆ. ಅಂದರೆ ಜೀವಿಗಳು ವಿಕಾಸ ಹೊಂದುತ್ತಿರುವಂತಹ ಜೀವ ಸಂಕುಲಗಳ ಸಾಲಿನಲ್ಲಿ ಮಾನವರು ಮತ್ತೊಂದು ಪ್ರಭೇದವಷ್ಟೇ ಹೊರತು ವಿಕಾಸದ ಪರಾಕಾಷ್ಠೆಯಲ್ಲ. ಮಕ್ಕಳೇ, ಜೀವ ವಿಕಾಸದಲ್ಲಿ ಈಗ ನಾವು ಮಾನವನ ವಿಕಾಸದ ಬಗ್ಗೆ ತಿಳಿಯೋಣ. ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆ ಮಾಡಲು ಬಳಸುವ ಸಾಧನಗಳಾದ ಉತ್ಕಥನ, ಕಾಲ ನಿರ್ಣಯ ಮತ್ತು ಪಳೆಯುಳಿಕೆಗಳ ಅಧ್ಯಯನಗಳ ಜೊತೆಗೆ DNA ಅನುಕ್ರಮಣಿಕೆಗಳು ಸಹ ಮಾನವನ ವಿಕಾಸದ ಅಧ್ಯಯನದಲ್ಲಿ ಬಳಕೆಯಾಗುತ್ತಿವೆ. ಇಲ್ಲಿ ಜೀವ ವಿಕಾಸ, ಏಣಿ ಮತ್ತು ಮರ ಇವುಗಳನ್ನು ನೀವು ಗಮನಿಸಿ. ಕಶೇರುಕಗಳಲ್ಲಿ ಹಂತ ಹಂತವಾಗಿ ಮಾನವನ ವರ್ಗೀಕರಣ ಹೇಗೆ ಆಗಿದೆ. ಸ್ತನಿಗಳ ಗುಂಪಿಗೆ ಸೇರಿದಂತಹ ಮಾನವ ಕಶೇರುಕಗಳ ವರ್ಗಕ್ಕೆ ಸೇರುತ್ತಾನೆ. ಮಕ್ಕಳೇ, ಈಗಾಗಲೇ ನಿಮಗೆ ಪ್ರಭೇದ ಎಂದರೇನು ಎಂಬುದರ ಬಗ್ಗೆ ತಿಳಿದಿದ್ದೀರಿ. ತಮ್ಮಲ್ಲೇ ಸಂತಾನೋತ್ಪತ್ತಿ ಮಾಡುವಂತಹ ಸಾಮ್ಯತೆ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಜೀವಿಗಳ ಗುಂಪಿಗೆ ಪ್ರಭೇದ ಎಂದು ನಾವು ಕರೆಯುತ್ತೇವೆ. ಹಾಗಾದರೆ ಎಲ್ಲ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದವರಾಗಿದ್ದಾರೆ. ಕಳೆದ ಕೆಲವು ಸಾವಿರ ವರ್ಷಗಳಿಂದ ನಾವೆಲ್ಲೇ ವಾಸಿಸುತ್ತಿದ್ದರೂ ನಾವೆಲ್ಲರೂ ಆಫ್ರಿಕಾ ಖಂಡದಿಂದಲೇ ಬಂದಿದ್ದೇವೆ. ಮಾನವ ಪ್ರಭೇದದ ಪ್ರಾರಂಭದ ಸದಸ್ಯನಾದ ಹೋಮೋ ಸೆಪಿಯನ್ಸ್ನ ಮೂಲವೂ ಕೂಡ ಅಲ್ಲೇ ಪತ್ತೆಯಾಗಿದೆ.
ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೆಪಿಯನ್ಸ್. ಹೋಮೋ ಎಂಬುದು ಜಾತಿಯಾದರೆ ಸೆಪಿಯನ್ಸ್ ಎಂಬುದು ಪ್ರಭೇದದ ಹೆಸರನ್ನು ಸೂಚಿಸುತ್ತದೆ. ಭೂಮಿಯ ಮೇಲಿನ ಎಲ್ಲ ಪ್ರಭೇದಗಳಂತೆ ಮಾನವರು ಸಹ ಆಕಸ್ಮಿಕವಾಗಿ ಅಸ್ತಿತ್ವಕ್ಕೆ ಬಂದರು. ಉಳಿದ ಪ್ರಾಣಿಗಳಂತೆಯೇ ಆದಿಮಾನವನು ವಾಸಿಸುತ್ತಿದ್ದನು. ಕಾಲಕ್ರಮೇಣ ವಿಕಾಸದ ಹಾದಿಯಲ್ಲಿ ಹಂತ ಹಂತವಾಗಿ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಅರ್ಧ ನೇರ ಭಂಗಿ ಹೊಂದಿದಂತಹ ಮಾನವ ವಿಕಾಸದ ಹಾದಿಯಲ್ಲಿ ನೇರ ಭಂಗಿ ಹೊಂದಿದಂತಹ ನೇರ ದೇಹ ಭಂಗಿ ನಿಲುವನ್ನು ಹೊಂದಿದಂತಹ ಬದಲಾವಣೆಯನ್ನು ಕಂಡುಕೊಂಡನು. ಮಾನವನ ವಿಕಾಸದ ಹಂತಗಳನ್ನು ನಾವಿಲ್ಲಿ ಗಮನಿಸಬಹುದು. ಮುಂಗಾಲುಗಳು ಕೈಗಳಾಗಿ ಇಲ್ಲಿ ವಿಕಾಸ ಹೊಂದಿದವು. ಆತನ ಮಿದುಳಿನಲ್ಲಿ ಸಹ ಸಾಕಷ್ಟು ಬದಲಾವಣೆಗಳುಂಟಾಯಿತು ವಿಕಾಸದ ಹಾದಿಯಲ್ಲಿ. ಭೂಗ್ರಹದ ಉದ್ದಗಲಕ್ಕೂ ಮಾನವನ ರೂಪ ಹಾಗೂ ಲಕ್ಷಣಗಳಲ್ಲಿ ಅಗಾಧ ವೈವಿಧ್ಯತೆ ಇದೆ. ಬಹಳ ಹಿಂದಿನಿಂದಲೂ ಜನರು ಮಾನವ ಜನಾಂಗಗಳ ಕುರಿತು ಸಾಕಷ್ಟು ಹೇಳುತ್ತಾ ಬಂದಿದ್ದಾರೆ. ಚರ್ಮದ ಬಣ್ಣದ ಮೂಲಕ ಜನಾಂಗಗಳನ್ನು ಗುರುತಿಸುವಂತಹ ಪರಿಪಾಠವಿದೆ. ಹಳದಿ, ಕೆಲವರನ್ನು ಕಪ್ಪು, ಕಂದು ಅಥವಾ ಬಿಳಿಯ ವರ್ಣದವರೆಂದು ಕರೆಯಲಾಗುತ್ತದೆ. ಬಹುಕಾಲದಿಂದ ಚರ್ಚಿತವಾಗುತ್ತಿರುವಂತಹ ಒಂದು ಪ್ರಮುಖವಾದ ಪ್ರಶ್ನೆ ಏನೆಂದರೆ, ಇವರೆಲ್ಲರೂ ವಿಭಿನ್ನವಾಗಿ ವಿಕಾಸ ಹೊಂದಿರುವಂತಹ ಗುಂಪುಗಳೇ? ಇತ್ತೀಚಿನ ವರ್ಷಗಳಲ್ಲಿ ಈ ಕುರಿತು ಲಭ್ಯವಾದ ಅನೇಕ ಪುರಾವೆಗಳಿಂದ ಈ ಬಗೆಯ ಕಲ್ಪನೆಗೆ ಯಾವುದೇ ಆಧಾರಗಳಿಲ್ಲ ಎಂಬ ಸ್ಪಷ್ಟ ಉತ್ತರ ದೊರಕಿದೆ. ಆದರೆ ಪ್ರಪಂಚದಲ್ಲಿರುವಂತಹ ಎಲ್ಲ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದವರಾಗಿದ್ದಾರೆ. ಆಫ್ರಿಕಾದಿಂದ ಪಶ್ಚಿಮ ಏಷ್ಯಾ, ನಂತರ ಮಧ್ಯ ಏಷ್ಯಾ, ಯುರೇಷಿಯಾ, ದಕ್ಷಿಣ ಏಷ್ಯಾ, ಪೂರ್ವ ಏಷ್ಯಾದವರೆಗೂ ಹರಡಿದರು. ಇಂಡೋನೇಷಿಯಾದ ಮತ್ತು ಫಿಲಿಪೈನ್ಸ್ ದ್ವೀಪಗಳಿಂದ ಆಸ್ಟ್ರೇಲಿಯಾದವರೆಗೂ ಅವರು ಚಲಿಸಿದರು. ಮಾನವರು ಬೇರಿಂಗ್ ಲ್ಯಾಂಡ್ ಸೇತುವೆಯನ್ನು ದಾಟಿ ಅಮೇರಿಕಾ ತಲುಪಿದರು. ಅವರು ಒಂದೇ ನೇರದಲ್ಲಿ ಪ್ರಮಾಣಿಸಲಿಲ್ಲ, ಏಕೆಂದರೆ ಖಂಡಿತವಾಗಿಯೂ ಪ್ರಮಾಣಿಸುವುದೊಂದೇ ಅವರ ಉದ್ದೇಶವಾಗಿರಲಿಲ್ಲ. ಕೆಲವೊಮ್ಮೆ ಗುಂಪಿನಲ್ಲಿ, ಕೆಲವೊಮ್ಮೆ ಪ್ರತ್ಯೇಕವಾಗಿ ಮುಂದೆ ಹಿಂದೆ ಚಲಿಸಿದರು. ಹೀಗೆ ಪರಸ್ಪರ ಸಂಕರಗೊಂಡರು. ಆಫ್ರಿಕಾದ ಒಳ ಹೊರಗೂ ಚಲಿಸಿದರು. ಭೂಮಿಯ ಮೇಲಿನ ಎಲ್ಲ ಪ್ರಭೇದಗಳಂತೆ ಮಾನವರು ಸಹ ಆಕಸ್ಮಿಕವಾಗಿ ಅಸ್ತಿತ್ವಕ್ಕೆ ಬಂದರು ಮತ್ತು ಮಾನವರು ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಬದುಕಲು ಪ್ರಯತ್ನಿಸುತ್ತಿದ್ದಾರೆ. ಬೇರೆ ಬೇರೆ ಮಾನವ ಜನಾಂಗಗಳನ್ನು ಸಹ ನಾವು ಗುರುತಿಸಬಹುದು. ಕಾಕಸಾಯ್ಡ್, ಮಂಗಲಾಯ್ಡ್ಸ್, ಆಸ್ಟ್ರಲಾಯ್ಡ್ಸ್, ಕಾಂಗಾಯ್ಡ್ಸ್, ಕ್ಯಾಪಾಯ್ಡ್, ಹೀಗೆ ವಿವಿಧ ಮಾನವ ಜನಾಂಗಗಳನ್ನು ನಾವು ಪ್ರಪಂಚದಾದ್ಯಂತ ಗುರುತಿಸಬಹುದಾಗಿದೆ. ಹೀಗೆ ಮಾನವನ ವಿಕಾಸವನ್ನು ನಾವು ವಿವಿಧ ಹಂತಗಳ ಬಗ್ಗೆ ತಿಳಿಯಬಹುದು.